ಒಂದೇ ರಾತ್ರಿಯಲ್ಲಿ ಇಡೀ ಊರೇ ಖಾಲಿ. ರಾಜಸ್ಥಾನದಲ್ಲಿ ನಡೆದ ನೈಜ ಘಟನೆ. ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಊಹಿಸ್ಕೊಳ್ಳಿ, ಒಂದು ಸುಂದರ ಸಂಜೆ, ಹಳ್ಳಿ ತುಂಬ ಜನರ ಓಡಾಟ, ಮಕ್ಕಳ ನಗು, ಹಸುವಿನ ಗಂಟೆ ಸದ್ದು. ಆದರೆ ಮರುದಿನ ಸೂರ್ಯ ಹುಟ್ಟುವಷ್ಟರಲ್ಲಿ ಇಡೀ ಗ್ರಾಮವೇ ಸ್ಮಶಾನದಂತೆ ಮೌನವಾಗುತ್ತೆ. ಆ ಗ್ರಾಮದಲ್ಲಿ ಒಬ್ಬ ಮನುಷ್ಯ ಕೂಡ ಇರೋದಿಲ್ಲ. ಕೇವಲ 8 ರಿಂದ 10 ಗಂಟೆಗಳ ಅವಧಿಯಲ್ಲಿ 1500ಕ್ಕೂ ಅಧಿಕ ಜನರು ಇರುವ ಆ ಗ್ರಾಮ ಖಾಲಿಯಾದದ್ದು ಯಾಕೆ? ಆ ಗ್ರಾಮದವರು ಎಲ್ಲಿಗೆ ಹೋದರು? ಇವತ್ತಿಗೂ ಕೂಡ ನಿಗೂಢವಾಗಿದೆ. ಹೌದು ವೀಕ್ಷಕರ, ಈ ಗ್ರಾಮ ರಾಜಸ್ಥಾನದ ಜೈಸಲ್ಮೇರ್ನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಲಧರ ಎನ್ನುವಂಥ ಗ್ರಾಮ. ಇಂದು ಬರೀ ಇಲ್ಲಿ ಕಲ್ಲುಗಳ ರಾಶಿ ತುಂಬಿಕೊಂಡಿದೆ. ಆದರೆ 200 ವರ್ಷಗಳ ಹಿಂದೆ ಇದು ರಾಜಸ್ಥಾನದ ಅತ್ಯಂತ ಸಮೃದ್ಧ ಗ್ರಾಮಗಳಲ್ಲಿ ಒಂದಾಗಿತ್ತು ಎನ್ನಲಾಗಿದೆ. ನೂರಾರು ಕುಟುಂಬಗಳು ಇಲ್ಲಿ ನಗು ನಲಿವಿನೊಂದಿಗೆ ಬಾಳ್ತಾ ಇದ್ವು. ಆದರೆ 1825ರ ಆ ಒಂದು ಕರಾಳ ರಾತ್ರಿ ಎಲ್ಲವನ್ನ ಬದಲಿಸಿಬಿಡ್ತು. ಅಷ್ಟಕ್ಕೂ ಆ ಗ್ರಾಮದಲ್ಲಿ ಆ ರಾತ್ರಿ ಏನಾಯಿತು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂತಹ ನೈಜ ಘಟನೆಗಳ ಬಗ್ಗೆ ತಿಳಿಯೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇದು ಯಾವುದೋ ಹಾರರ್ ಸಿನಿಮಾದ ಕಥೆಯಲ್ಲ. ಇದು ಭಾರತದ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿರುವ ಕುಲಧರ ಗ್ರಾಮದ ನೈಜ ಇತಿಹಾಸ. ಕಳೆದ 200 ವರ್ಷಗಳಿಂದ ಈ ಗ್ರಾಮ ಶಾಪಗ್ರಸ್ತವಾಗಿದೆ. ಇವತ್ತಿಗೂ ಇಲ್ಲಿ ರಾತ್ರಿ ಹೊತ್ತು ಹೋದವರು ವಾಪಸ್ ಬಂದ ಉದಾಹರಣೆಗಳಿಲ್ಲ ಎನ್ನಲಾಗುತ್ತೆ. ಇವತ್ತು ನಾವು ಈ ರಹಸ್ಯ ಲೋಕದ ಆಳಕ್ಕೆ ಇಳಿದು ಬರೋಣ ಬನ್ನಿ. ಕುಲಧರದ ವೈಭವ ಮತ್ತು ಇತಿಹಾಸ. ವೀಕ್ಷಕರೇ, 13ನೇ ಶತಮಾನದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ಈ ಗ್ರಾಮವನ್ನು ನಿರ್ಮಿಸಿದರು. ಇವರು ಕೇವಲ ಅರ್ಚಕರಲ್ಲ, ಬದಲಾಗಿ ಅತ್ಯಂತ ಬುದ್ಧಿವಂತ ಕೃಷಿಕರಾಗಿದ್ದರು ಮತ್ತು ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು. ಮರುಭೂಮಿಯ ನಡುವೆಯೂ ಅವರು ಖದಿನ್ ಎಂಬ ಅದ್ಭುತ ಜಲ ಸಂರಕ್ಷಣಾ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು. ಸಂಶೋಧನಾ ಅಂಶಗಳನ್ನು ನೋಡ್ತಾ ಹೋದರೆ ಕುಲಧರ ಕೇವಲ ಒಂದು ಹಳ್ಳಿಯಾಗಿರಲಿಲ್ಲ, ಅದು 84 ಹಳ್ಳಿಗಳ ಕೇಂದ್ರವಾಗಿತ್ತು. ಇಲ್ಲಿನ ಮನೆಗಳು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅದ್ಭುತವಾಗಿದ್ದವು. ಬೇಸಿಗೆಯಲ್ಲೂ ಮನೆಯೊಳಗೆ ತಂಪು ಗಾಳಿ ಬರುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಆಗಿನ ಕಾಲದಲ್ಲೇ ಇವರು ಅತ್ಯಂತ ಶ್ರೀಮಂತ ಸಮುದಾಯವಾಗಿ ಗುರುತಿಸಿಕೊಂಡಿದ್ದರು. ವಿಲನ್ ಎಂಟ್ರಿ ಸಲೀಂ ಸಿಂಗ್ ಕ್ರೌರ್ಯ. ವೀಕ್ಷಕರೇ, ಕುಲಧರದ ವಿನಾಶಕ್ಕೆ ಕಾರಣವಾಗಿದ್ದು ಒಬ್ಬ ವ್ಯಕ್ತಿ. ಆತನೇ ಸಲೀಂ ಸಿಂಗ್. ಈತ ಜೈಸಲ್ಮೇರ್ ಸಂಸ್ಥಾನದ ದಿವಾನನಾಗಿದ್ದ. ಇವನನ್ನು ರಾಜಸ್ಥಾನದ ದೈತ್ಯ ಅಂತಾನೆ ಕರೆಯಲಾಗ್ತಾ ಇತ್ತು. ಇವನ ಕಣ್ಣು ಆ ಗ್ರಾಮದ ಮುಖಂಡನ ಸುಂದರ ಮಗಳ ಮೇಲೆ ಬಿದ್ದಿತ್ತು. ನಾಳೆ ಸೂರ್ಯ ಹುಟ್ಟುವಷ್ಟರಲ್ಲಿ ಆ ಹುಡುಗಿ ನನ್ನ ಅರಮನೆಯಲ್ಲಿರಬೇಕು, ಇಲ್ಲದೆ ಇದ್ರೆ ಇಡೀ ಕುಲಧರ ಗ್ರಾಮವನ್ನು ಸ್ಮಶಾನ ಮಾಡ್ತೇನೆ ಅಂತ ಸಲೀಂ ಸಿಂಗ್ ಆಜ್ಞೆಯನ್ನು ಮಾಡ್ತಾನೆ. ಪಾಲಿವಾಲ್ ಬ್ರಾಹ್ಮಣರಿಗೆ ತಮ್ಮ ಗೌರವವೇ ಪ್ರಾಣಕ್ಕಿಂತ ಹೆಚ್ಚಾಗಿತ್ತು. ಆ ಕರಾಳ ರಾತ್ರಿ 84 ಹಳ್ಳಿಗಳ ಮುಖಂಡರು ರಹಸ್ಯವಾಗಿ ಒಂದು ಕಡೆ ಭೇಟಿಯಾಗಿದ್ದರು. ಹೋರಾಟ ಮಾಡಿದರೆ ಸಲೀಂ ಸಿಂಗ್ನ ಸೈನ್ಯ ಎಲ್ಲರನ್ನ ಕೊಲ್ಲುತ್ತೆ, ಇನ್ನು ಮಗಳನ್ನು ಒಪ್ಪಿಸಿದರೆ ಕುಲದ ಗೌರವ ಹೋಗ್ತಾ ಇದೆ. ಹಾಗಾಗಿ ಅವರು ನಿರ್ಧಾರ ಮಾಡಿದ್ದು ಇಡೀ ಗ್ರಾಮವನ್ನೇ ತ್ಯಜಿಸಿ ಹೋಗೋದು. ಆ ಕರಾಳ ರಾತ್ರಿ ಮತ್ತು ಶಾಪ, ಅದು 1825ರ ಒಂದು ರಾತ್ರಿ. ಸಾವಿರಾರು ಜನರು ತಮ್ಮ ಮನೆ, ಬೆಳೆ, ಜಾನುವಾರು ಎಲ್ಲವನ್ನ ಹಾಗೆಯೇ ಬಿಟ್ಟು ಹೊರಟರು. ಹೋಗುವಾಗ ಅವರು ಈ ಮಣ್ಣಿಗೆ ಒಂದು ಶಾಪವನ್ನು ಕೊಟ್ಟು ಹೋಗ್ತಾರೆ. ಯಾರು ಈ ಗ್ರಾಮದಲ್ಲಿ ನೆಲೆಸಲು ಪ್ರಯತ್ನಿಸ್ತಾರೋ
ಅವರು ಸರ್ವನಾಶವಾಗಲಿ, ಈ ಮಣ್ಣಿನಲ್ಲಿ ಇನ್ಮುಂದೆ ಜೀವಕಳೆ ಇರೋದಿಲ್ಲ ಅಂತ ಶಾಪವನ್ನು ಕೊಟ್ಟು ಹೋಗ್ತಾರೆ. ಅಷ್ಟು ದೊಡ್ಡ ಜನಸಮೂಹ ಮರುಭೂಮಿಯಲ್ಲಿ ಎಲ್ಲಿಗೆ ಮಾಯವಾಯಿತು? ಹತ್ತಿರದ ಯಾವ ರಾಜ್ಯದಲ್ಲೂ ಅವರ ಸುಳಿವು ಸಿಗಲೇ ಇಲ್ಲ. ಅವರು ಮಣ್ಣಿನಲ್ಲಿ ಹೂತು ಹೋದರೆ ಅಥವಾ ರಹಸ್ಯ ಸುರಂಗಗಳ ಮೂಲಕ ದಾಟಿ ಹೋದರೆ ಅನ್ನೋದು ಇವತ್ತಿಗೂ ಕೂಡ ನಿಗೂಢವಾಗಿದೆ. ಇವತ್ತಿನ ಪರಿಸ್ಥಿತಿ ಮತ್ತು ಪ್ಯಾರಾನಾರ್ಮಲ್ ಅನುಭವಗಳು. ವೀಕ್ಷಕರೇ, ಇಂದು ಕುಲಧರ ಭಾರತದ ಮೋಸ್ಟ್ ಹಾಂಟೆಡ್ ಪ್ಲೇಸ್ಗಳಲ್ಲಿ ಒಂದಾಗಿದೆ. ಪ್ಯಾರಾನಾರ್ಮಲ್ ಸೊಸೈಟಿ ಆಫ್ ಇಂಡಿಯಾ ಇವರು ಇಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ವಿಚಿತ್ರವಾದ ಶಬ್ದಗಳು ದಾಖಲಾಗಿವೆ. ಪ್ರವಾಸಿಗರ ಅನುಭವ ಕೂಡ ಇಲ್ಲಿ ವ್ಯಕ್ತವಾಗಿದೆ. ಇಲ್ಲಿಗೆ ಬಂದ ಅನೇಕರು ಯಾರು ನಮ್ಮನ್ನು ಹಿಂಬಾಲಿಸ್ತಿದ್ದಾರೆ ಅಥವಾ ಯಾರು ನಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಸ್ಥಳೀಯರ ಪ್ರಕಾರ ಆ ರಾತ್ರಿ ಹೋಗಲಾದ ಕೆಲವು ಹಿರಿಯರು ಅಲ್ಲೇ ಮೃತಪಟ್ಟಿದ್ದು ಅವರ ಆತ್ಮಗಳು ಇವತ್ತಿಗೂ ಕೂಡ ಹಳ್ಳಿಯನ್ನು ಕಾಯ್ತಾ ಇವೆ ಅಂತ ಹೇಳ್ತಾರೆ. ವೀಕ್ಷಕರೇ, ಕುಲಧರ ಕೇವಲ ಒಂದು ಪಾಳು ಬಿದ್ದ ಹಳ್ಳಿಯಲ್ಲ, ಅದು ಅನ್ಯಾಯದ ವಿರುದ್ಧ ಒಂದು ಸಮುದಾಯ ತೋರಿಸಿದ ಪ್ರತಿರೋಧದ ಸಂಕೇತ. ಸಲೀಂ ಸಿಂಗ್ ಆ ಹುಡುಗಿಯನ್ನು ಪಡೆಯಲಿಲ್ಲ, ಆದರೆ ಆ ಒಂದು ಸುಂದರ ಗ್ರಾಮವನ್ನು ಕಳೆದುಕೊಂಡಿತ್ತು ಈ ಭೂಮಿ. ಇವತ್ತಿಗೂ ಕುಲಧರದ ಮನೆಗಳ ಬಾಗಿಲುಗಳು ತೆರೆದೇ ಇವೆ. ಯಾವುದೋ ಒಂದು ದಿನ ತನ್ನವರು ವಾಪಸ್ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿವೆ ಅಂತ ಕಾಣುತ್ತೆ. ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈಜ ಘಟನೆಗಳ ಜೊತೆಗೆ ಬರ್ತೀವಿ. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.